ನಮಸ್ತೆ. 15/1/2025 ಬುಧವಾರ ಕೃಷ್ಣ ಪಕ್ಷ. ಇವತ್ತಿನ ದಿನದಲ್ಲಿ ದ್ವಿತೀಯ ಅನ್ನುವ ತಿಥಿ ಇದೆ, ಅಂದರೆ ಎರಡನೇ ತಿಥಿ. ಅದು ಆದ ಮೇಲೆ ತೃತೀಯ ಬರುತ್ತದೆ, ಅಂದರೆ ಮೂರನೇ ತಿಥಿ ಬರುತ್ತದೆ. ದ್ವಿತೀಯ ಏನು ಕೆಟ್ಟೋದಲ್ಲ. ನಕ್ಷತ್ರ ಇವತ್ತು ಪುಷ್ಯ, ಬೆಳಗ್ಗೆಯಿಂದ 10:28 ಪುಷ್ಯ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಕುಲವೃದ್ಧಿಯೂ ಉಂಟು. ಆಮೇಲೆ ಬರೋದು ಆಶ್ಲೇಷ ನಕ್ಷತ್ರ. ಕಾರ್ಯಸಿದ್ಧಿ ಇರುತ್ತದೆ, ಆದರೂ ಮಹಾರಿಷ್ಟ ಅಂತ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತದೆ. ಆಶ್ಲೇಷ ನಕ್ಷತ್ರದವರು ನೋಡಿಕೊಳ್ಳಿ, ಮತ್ತು ಪ್ರತಿಯೊಬ್ಬರು ನೋಡ್ಕೋಬೋದು. ಆಶ್ಲೇಷ ಬಳಿ ಪೂಜೆ ಮಾಡಿ, ಹೋಮ ಅಲ್ಲ, ಪೂಜೆ ಅಂದರೆ ಚಿಕ್ಕದಾಗಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಪುಷ್ಯ ನಕ್ಷತ್ರ ಬಂದಿರೋದು ಖಂಡಿತವಾಗಿ ಅನುಕೂಲವಿದೆ ಅಂತ ಅಂದಿವೆ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಮತ್ತು ವಿಷಯಗಳು ಹಂಗೆ ಅಂತಂದರೆ, ಇವತ್ತು ಸೂರ್ಯೋದಯ 6:46, ಸೂರ್ಯ ಅಸ್ತಮನ ಸಂಜೆ 6:13. ಇವತ್ತಿನ ನಕ್ಷತ್ರ ಪುಷ್ಯ ಮತ್ತು ಆಶ್ಲೇಷ ಇರೋದರಿಂದ ರಾಶಿ ಕರ್ಕಾಟಕ ರಾಶಿ, ಅಂದರೆ ದಿನ ಪೂರ್ತಿ ಕರ್ಕಾಟಕ ರಾಶಿ ಇರುತ್ತದೆ. ಏಕೆಂತಂದರೆ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಎರಡು ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. ಯಾವ ಮಕ್ಕಳು ಹುಟ್ಟಿದ್ರು ಇವತ್ತು ಕಟಕ ರಾಶಿ ಅಂತಾನೆ. ನಕ್ಷತ್ರ ಪಾದವನ್ನು ನೋಡೋಣ. 6:46 ಬೆಳಗ್ಗೆಯಿಂದ 10:28 ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಂದರೆ 10:28 ಪುಷ್ಯ ನಕ್ಷತ್ರ ಮುಗಿತದೆ. 10:28 ಸಂಜೆ 4:36 ಆಶ್ಲೇಷ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 10:47 ಆಶ್ಲೇಷ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ 5 ಆಶ್ಲೇಷ ನಕ್ಷತ್ರ 3ನೇ ಪಾದವಿದೆ. ಆನಂತರ ಆಶ್ಲೇಷ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಆಶ್ಲೇಷ ನಕ್ಷತ್ರವಿದೆ. ನಾಳೆ ಆಶ್ಲೇಷ ನಕ್ಷತ್ರ 11:16:19 ಇದೆ. ನಾಳೆ ಆಶ್ಲೇಷ ನಕ್ಷತ್ರ ದೋಷವಿಲ್ಲ. ಆದರೂ ನೆಕ್ಸ್ಟ್ ಬರುವ ಮಖಾ ನಕ್ಷತ್ರ ಕ್ಷಯವನ್ನು ಕೊಡೋದರಿಂದ ಹಣಕಾಸು ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ನಾಳೆ ಗುರು ಜಾತಕದ ಪ್ರಕಾರ ಬುಧಗ್ರಹ ಶಾಂತಿ ಮಾಡಿಕೊಳ್ಳಿ. ಬುಧನ ಅಂಶದಲ್ಲಿ ಹುಟ್ಟಿರುವ ಅಂತಂದರೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಲ್ಲಿ ಹುಟ್ಟಿದವರಲ್ಲ, ಬುಧಗ್ರಹ ಪೂಜೆ, ಬುಧಗ್ರಹ ಶಾಂತಿ ಮಾಡ್ಕೋಬೋದು. ಬುಧನಕ್ಕೆ ಹೆಸರು ಕಾಳು, ತುಳಸಿ ಮತ್ತು ಪೂಜಾ ಸಾಮಾನು ಇಟ್ಟು ನಾಳೆ ಪೂಜೆ ಮಾಡಿಕೊಳ್ಳಿ, ಉತ್ತಮ. ಮತ್ತು ಇವತ್ತಿಗೆ ಬರೋಣ ಅಂತಂದರೆ 15ನೇ ತಾರೀಕಿಗೆ ಬರೋಣ. ಇವತ್ತಿನ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ 100% ಕೆಟ್ಟೋದು ಒಳ್ಳೆಯದು ಅಂತ ನಾವು ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ 100% ಕೆಟ್ಟೋದು ಅಂತಂದರೆ ಫಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಯಾವ ರಾಶಿಗೆ ದೋಷವಿದೆ ಅಂತ. ಅಂದರೆ ಧನುಸು ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮವಿದೆ. ಆದ್ದರಿಂದ ಧನುಸು ರಾಶಿನವರು ಸ್ವಲ್ಪ ಗಮನ ತಗೊಳ್ಳಿ, ಭಯಪಡಬೇಡಿ. ಸ್ವಲ್ಪ ಕಾರ್ಯಗಳನ್ನ ಮಾಡಬೇಕು ಅಂತಂದರೆ ಹಿಂದೆ ಮುಂದೆ ನೋಡ್ಕೊಳ್ಳಿ. ಸಕ್ಸಸ್ ಆಗೋದಾಗಿದ್ದರೆ ಮಾತ್ರ ಮಾಡೋಣ, ಇಲ್ಲಾಂದರೆ ಇನ್ನೊಂದು ಒಳ್ಳೆಯ ದಿನಕ್ಕೆ ಹೋಗ್ಬಿಡೋಣ. ಇದು ಧನುಸು ರಾಶಿಯವರಿಗೆ ಮಾತ್ರ. ಜನರಲ್ ಆಗಿ 100% ದೋಷವಿರುವಂಥ ಸಮಯ ಬೆಳಿಗ್ಗೆ 8:12 9:37 ಯಮಕಂಡ ಕಾಲ, 12:06 12:52 ದುರ್ಮುಹೂರ್ತ, 12:29 1:55 ರಾಹು ಕಾಲ, ರಾತ್ರಿ 11:47 ರಾತ್ರಿ 1:21 ನಕ್ಷತ್ರ ವಿಷಘಟಿಕಾ ಕಾಲ, ರಾತ್ರಿ 12:15 2:22 ಮೃತ್ಯು ಇದೆ. ನಂತರ 5:12 ಬೆಳಗಿನ ಜಾವದಿಂದ 6:46 ವಿಷಕಾಲವಿದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತು 100% ಶುಭ ಸಮಯಗಳು ಅಂತಂದರೆ 6:46 8:10, 9:39 12:04, 1:57 ಮಧ್ಯಾಹ್ನದಿಂದ ರಾತ್ರಿಯವರೆಗೂ, ಅಂದರೆ ಹೆಚ್ಚು ಕಮ್ಮಿ 11:40 ಶುಭವಾಗಿದೆ. 2:24 ರಾತ್ರಿಯಿಂದ ಅಂದರೆ ಲೇಟ್ ನೈಟ್ರಿಂದ 5:10 ಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಇದೆಲ್ಲ ಬಿಟ್ಟು ಇನ್ನೂ ಬೇರೆ ವಿಷಯಗಳು ಕೂಡ ಇದೆ. ಹೆಂಗೆ ಅಂತಂದರೆ ಪಂಚಕ ದೋಷ ಅಂತ ಅಂತೀವಿ. ಇದರಲ್ಲಿ ಚೋರ ಪಂಚಕ, ರೋಗ ಪಂಚಕ, ಮೃತ್ಯು ಪಂಚಕ, ಅಗ್ನಿ ಪಂಚಕ, ರಾಜಪಂಚಕ ಇಷ್ಟೆಲ್ಲ ಇದ್ದರೂ ಮೃತ್ಯು ಪಂಚಕದಲ್ಲಿ ಏನೂ ಮಾಡುವಂತಿಲ್ಲ. ಈ ರೀತಿಯಲ್ಲೇ
ಕೆಲವು ವಿಷಯಗಳೆಲ್ಲ ಇದೆ. ಇದೆಲ್ಲ ನಿಮ್ಮ ಮಗುವನ್ನು ಹುಟ್ಟಿಸ್ಕೋಬೇಕು ಅಂದರೆ ಆಪರೇಷನ್ ಮಾಡಿ ಮಗುವನ್ನು ತೆಗಿಬೇಕು ಅಂತಂದರೆ, ಒಂದು ಮುಹೂರ್ತ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಇದೆಲ್ಲ ಇಲ್ಲದೆ ಒಳ್ಳೆಯ ಸಮಯದಲ್ಲಿ ಮಾತ್ರ ಮಾಡಬೇಕು. ಕೆಲವುದಕ್ಕೆ ಮಾತ್ರನೇ ಪರಿಹಾರ. ಉದಾಹರಣೆ, ಅಗ್ನಿ ಪಂಚಕಕ್ಕೆ ಪರಿಹಾರ ಉಂಟು. ಅದೇ ಥರ ಚೋರ ಪಂಚಕಕ್ಕೂ ಕೂಡ ಪರಿಹಾರ ಉಂಟು. ರಾಜ ಪಂಚಕಕ್ಕೂ ಪರಿಹಾರ ಉಂಟು. ಉದಾಹರಣೆ, ಚೋರ ಪಂಚಕಕ್ಕೆ ಪೂಜಾ ಗಂಟೆಯನ್ನು ದೇವರಿಗೆ ಅರ್ಪಣೆ ಮಾಡೋದು. ರೋಗ ಪಂಚಕ ನಡೆಯುವ ಸಮಯದಲ್ಲಿ ಧಾನ್ಯ ದಾನ ಮಾಡೋದು. ಅದೇ ಸಮಯದಲ್ಲಿ ಅಗ್ನಿ ಪಂಚಕದಲ್ಲಿ ಗಂಧದ ಅರ್ಪಣೆ ದೇವರಿಗೆ ಅಥವಾ ಸಮರ್ಪಣೆ, ಈ ರೀತಿಯೆಲ್ಲ ಮಾಡ್ಬೋದು. ಮೃತ್ಯು ಪಂಚಕ ಮಾತ್ರ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಅವಾಯ್ಡ್ ಮಾಡೋದು ಉತ್ತಮ. ಅದರಲ್ಲಿ ಏನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆಸ್ಪತ್ರೆಗೆ ಹೋಗಬೇಕು ಅಂದರೆ ಇದೆಲ್ಲ ನೋಡೋಕ್ಕಾಗಲ್ಲ. ದೀಪದಾನ ಮಾಡೋದು ಅಂದರೆ ಮಾಡಿದ ಮೇಲೇ ಆಸ್ಪತ್ರೆಗೆ ಹೋಗ್ಬೇಕಂತಂದರೆ ಖಂಡಿತ ಹಂಗಲ್ಲ. ಅರಕೆ ಮಾಡ್ಕೋಬೋದು, ಬಂದು ಮಾಡ್ಬೋದು. ದೇವರು ತರಿತಾನೆ, ಆರೋಗ್ಯ ತರಿಯಲ್ಲ. ಡಾಕ್ಟ್ರು ವೆಯ್ಟ್ ಮಾಡುತ್ತಾರೆ. ಆದ್ದರಿಂದಾಗಿ ಎಲ್ಲವನ್ನೂ ದೇವರಿಗೆ ಮಾಡುವಂಥದ್ದು ಅರಕೆ ಮಾಡಿ ಮತ್ತೆ ಕೊಡ್ಬೋದು. ಗ್ರಹಸ್ಥಿತಿಯ ಪ್ರಕಾರ ಈ ದಿನದಲ್ಲಿ ಇವತ್ತಕ್ಕೂ ಬುಧ ಗ್ರಹ ಶಾಂತಿ ಮಾಡಿಕೊಳ್ಳಿ. ಅಂದರೆ 5, 14, 23ನೇ ತಾರೀಕಲ್ಲಿ ಹುಟ್ಟಿದವರು, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರು ಬುಧಗ್ರಹ ಪೂಜೆ ಮಾಡಿಕೊಳ್ಳಿ. ಸೂರ್ಯನ ಮೇಲೆ ಗುರುದೃಷ್ಟಿ ಇದೆ. ಆದ್ದರಿಂದಾಗಿ ಸೂರ್ಯನಕ್ಕಿರುವ ದೋಷಗಳೆಲ್ಲ ದೂರವಾಗುತ್ತದೆ. ಹಾಗಾಗಿ 1, 10, 19, 28ನೇ ತಾರೀಕಲ್ಲಿ ಹುಟ್ಟಿದವರಿಗೆ ಸೂರ್ಯನ ಅನುಗ್ರಹ ಉಂಟು. ಅದೇ ಸಮಯದಲ್ಲಿ ಶುಕ್ರನು ಶನಿಯನು ಏಕರಾಶಿಯಲ್ಲಿ ಕೂಡಿದೆ. ಆದ್ದರಿಂದ ಇದು ಏನು ಅಷ್ಟೊಂದು ತೊಂದರೆಗಳಿಲ್ಲ. ರಾಹು ಮೀನರಾಶಿಯಲ್ಲಿ ಜಲರಾಶಿಯಲ್ಲಿದೆ. ಕೇತು ಕನ್ಯಾ ರಾಶಿಯಲ್ಲಿ ಕೂತಿದೆ. ಆದರೆ ಇವತ್ತು ಚಂದ್ರನು ಮತ್ತು ಮಂಗಳನು ಒಂದೇ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕೂತಿದೆ. ಹಂಗಾಗಿ ಚಂದ್ರ ಮಂಗಲ ಯೋಗ ಉಂಟು. ಇವತ್ತು ಹುಟ್ಟುವ ಮಕ್ಕಳು ಅಂತಂದರೆ, ಇವತ್ತು ಅಪ್ಪಿತಪ್ಪಿ ಹುಟ್ಟಿದರೆ ದೇಶ ಕಾಪಾಡುವ IPS ಲೈನ್, ಮಿಲ್ಟ್ರಿ ಇಂಥದ್ದು ಲೈನ್ಗೆ ಹೋಗ್ಬೋದು. LLB, CA ಈ ಲೈನ್ನ ಓದಬಹುದು. ಅದೇ ಥರ ಸೂರ್ಯನು ಶುಭ ಸ್ಥಾನದಲ್ಲಿ ಕೂತಿರೋದ್ರಿಂದಲೂ ಅದುವೇ ಲಗ್ನವಾದರೆ, ಅಂದರೆ ಟೈಮ್ ನಾವು ಸೆಟ್ ಮಾಡೋದರಲ್ಲಿ ಲಗ್ನ ಅಂತ ಇರುತ್ತದೆ. IAS ಲೈನ್ ಇರುತ್ತದೆ. ಗುರು ಇರೋ ಮನೆಯನ್ನು ಅದನ್ನು ಲಗ್ನವಾಗಿ ತಗೊಂಡ್ರೆ ಅದು ಖಂಡಿತವಾಗಿ ಫೈನಾನ್ಸ್ ಅಂದರೆ ಎಕನಾಮಿಕ್ ಓದ್ಬೋದು. ಈ ಥರ ಎಲ್ಲ ಬೇಕಾದಷ್ಟು ವಿಷಯಗಳಿರುತ್ತದೆ. ಒಂದು ಮಗುವನ್ನು ಹುಟ್ಟಿಸ್ಬೇಕು ಅಂತಂದರೆ ಖಂಡಿತವಾಗಿ ಇದನ್ನೆಲ್ಲ ನೋಡಬೇಕಾಗ್ತದೆ. ಹಂಗಾಗಿ ಇವತ್ತು ಹುಟ್ಟುವ ಮಕ್ಕಳಿಗೆ ಬೇರೆ ರೀತಿ ಕುಂಡಲಿ ಪ್ರಕಾರ ಚೆನ್ನಾಗಿರುತ್ತದೆ. ಆದರೂ ನಾವು ಹೇಳುವಂಥ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಬೇರೆ ವಿಷಯಗಳೆಲ್ಲ ನೋಡಬೇಕು. ಇದೇನು ಸಾಮಾನ್ಯವಾಗಿ ನೋಡುವಂಥದ್ದಲ್ಲ. ಇದಕ್ಕೆ 1.5 ಅವರ್ 2 ಅವರ್ ಆಗುತ್ತದೆ ಒಂದು ಮಗು ಹುಟ್ಟುವ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಕೆಲವರೆಲ್ಲ ಫೋನಲ್ಲಿ ಕೇಳ್ತಾರೆ, ಆಸ್ಪತ್ರೆಗೆ ಸೇರಿಸಬೇಕು, ಒಂದು ಒಳ್ಳೆಯ ಟೈಮ್ ಕೊಡಿ ಮಗು ಹುಟ್ಟೋಕ್ಕೂ ಅಂತ. ಆ ಥರ ನಾವು ಕೊಡೋದೇ ಇಲ್ಲ. ಯಾಕೆಂತಂದರೆ ಬಿಫೋರ್ ಆಗಿ ನೀವು ಪ್ಲಾನ್ ಮಾಡ್ಕೋಬೇಕು, 2 ತಿಂಗಳು 3 ತಿಂಗಳು ಮುಂಚೆನೇ. ಯಾಕೆಂತಂದರೆ ಸ್ಕ್ಯಾನಿಂಗ್ ಡಾಕ್ಟರೆಲ್ಲ ಡಾಕ್ಟ್ರು ಕೊಟ್ಟಿರ್ತಾರೆ. ಹಂಗಿದ್ರೆ ಮಾತ್ರನೇ ಒಳ್ಳೆಯ ದಿನನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಒಳ್ಳೆಯ ದಿನ ಅಂತಂದರೆ ಸಾಮಾನ್ಯವಾಗಿಲ್ಲ. ಲಗ್ನಾಧಿಪತಿ ಚೆನ್ನಾಗಿರಬೇಕು, ಪಂಚಮ ಸ್ಥಾನ ಚೆನ್ನಾಗಿರಬೇಕು, ಲಗ್ನಾಧಿಪತಿ ಚೆನ್ನಾಗಿದ್ದರೆ ಆಯುಸ್ಸು ದೀರ್ಘವಾಗಿರುತ್ತದೆ ಅಂತ ಇಷ್ಟೆಲ್ಲ ವಿಷಯಗಳಿರೋದರಿಂದ ಗಮನ ಕೊಡಬೇಕಾಗ್ತದೆ. ಇಷ್ಟೆಲ್ಲ ಮಕ್ಕಳು ಹುಟ್ಟಿಸುವ ವಿಷಯದಲ್ಲಿ ಇಷ್ಟು ಕೇರ್ ಏನಕ್ಕೆ ತಗೋಬೇಕು ಅಂತಂದರೆ, ಹುಟ್ಟುವ ಟೈಮ್ ಸರಿಯಾಗಿದ್ದರೆ ತಂದೆ ತಾಯಿಗೆ ಒಳ್ಳೆಯದಾಗುತ್ತದೆ. ಅವರ ಆರೋಗ್ಯಕ್ಕೆ ಒಂದು ವೇಳೆ ದೋಷ ಇದ್ದರೂ ಇದರಲ್ಲಿ ಸರಿ ಹೋಗುತ್ತದೆ. ವಿದ್ಯಾಭಿವೃದ್ಧಿ ಉಂಟು. ಅವರು ಚೆನ್ನಾಗಿ ಓದಿದ್ರೆ ಶ್ರಮ ತಗೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ, ಅಂದರೆ ತಂದೆ ತಾಯಿಗಳಿಗಿಲ್ಲ. ಐಶ್ವರ್ಯ ಸ್ಥಾನ ಚೆನ್ನಾಗಿದ್ದರೆ ದುಡ್ಡು ಕಾಸಿನ ತೊಂದರೆಗಳು ಕೂಡ ಇರಲ್ಲ. ಅಂದರೆ ಐಶ್ವರ್ಯ ಬಂದು ಸುರಿತದೆ ಅಂತ ಅರ್ಥವಲ್ಲ, ಅವರ ವಿದ್ಯೆಗೆ ಅವರ ಕಾರ್ಯಗಳಿಗೆ ಹೆಚ್ಚಿನ ಶ್ರಮ ನಮಗಿರಲ್ಲ ಅಂತ. ಈಗ ತಾರಾ ಮತ್ತು ಚಂದ್ರವಡವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆಯಿಂದ 10:28ವರೆಗೂ ಮಿತ್ರಧಾರೆ ಇದೆ. ಸ್ವಲ್ಪ ಡೈಲಿ ಮೆಡಿಸಿನ್ ತೊಗೊಳ್ತೀವಲ್ಲ ಅದನ್ನು ಸರಿಯಾಗಿ ತೊಗೊಳ್ಳಿ. 10:28 ಮೇಲೆ ಚೆನ್ನಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿ, ಖಂಡಿತವಾಗಿಯೂ ಇವತ್ತು 10:28ವರೆಗೂ ಶುಭಕರವಾಗಿಲ್ಲ. ಆರೋಗ್ಯದಲ್ಲಿ ಎಚ್ಚರ. ಕೆಲವರು ಗ್ಯಾಸ್ ಟ್ರಬಲ್ ಕಾಯಿ ಬೆಳಗ್ಗೆ ಮೆಡಿಸಿನ್ ತೊಗೊಳ್ಳುವರು ಇರ್ತಾರೆ, ಅವರು ಸರಿಯಾಗಿ ತೊಗೊಳ್ಳಿ. ಆದರೆ 10:28 ಮೇಲೆ ಪರವಾಗಿಲ್ಲ ಅಂತಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ, 1ನೇ ಪಾದ,
10-28ವರೆಗೂ ಶುಭಕರವಾಗಿದೆ. ಆನಂತರ ಖಂಡಿತವಾಗಿ ಶುಭವಾಗಿಲ್ಲ. ಸ್ವಲ್ಪ ಗಮನ, ಭಯಪಡಬೇಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 10-28ವರೆಗೂ ಅನುಕೂಲದ ದ್ರವ್ಯ ಲಾಭದ ತಾರೆ, ಆಮೇಲೆ ಸರಿಯಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇವತ್ತು 10-28ವರೆಗೂ ಹೇಳಿಕೊಳ್ಳುವಂತೆ ಇಲ್ಲ, ಆಮೇಲೆ ಸಾಧಕವಾಗಿದೆ, ಅನುಕೂಲವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಆರೋಗ್ಯವು ಲಾಭವು 10-28ವರೆಗೂ ಚೆನ್ನಾಗಿದೆ. ಹಂಗಾಗಿ ಶುಭ ಕಾರ್ಯಗಳನ್ನ ಮಾಡುವಂಥ ಸಮಯ ಇದು. ಆದರೂ ನಾವು ಪದೇ ಪದೇ ಅಂತೀವಿ, ಶುಭ ಕಾರ್ಯಕ್ಕೆ ಎಲ್ಲ ಮುಗಿದು ಮಕರ ಸಂಕ್ರಾಂತಿಯಲ್ಲಿ, ಮಕರ ಕಾಲದಲ್ಲಿ ಇನ್ನೂ ಸ್ವಲ್ಪ ಶುಭವನ್ನು ಹುಡ್ಕೋಣ, 1-2 ದಿನ ನಂತರ ನೋಡುವಂಥದ್ದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯವು, ಆದರೆ ಧನಹಾನಿಯೂ ಉಂಟು. ಇದೆಲ್ಲ 10-28ವರೆಗೂ ಮಾತ್ರ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ, ಧನಹಾನಿ ಇದೆ. 10-28ವರೆಗೂ ಅಷ್ಟೇ ಹೇಳಿಕೊಳ್ಳುವಂತೆ ಇಲ್ಲ, ಸ್ವಲ್ಪ ಗಮನ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಸ್ವಲ್ಪ ಧನಹಾನಿಯೂ ಉಂಟು. ಆದರೆ 10-28 ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ಹೆಚ್ಚಿನ ಖರ್ಚುಗಳು, ವೇಸ್ಟ್ ಖರ್ಚುಗಳು ಬರುತ್ತದೆ, ಅವಾಯ್ಡ್ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ 10-28ವರೆಗೂ, ಆಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ 10-28 ಮೇಲೇ ಶುಭವಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ 10-28ವರೆಗಿದೆ. ಆನಂತರ ಅಷ್ಟಾಗಿ ಹೇಳ್ಕೊಳ್ಳುವಂತೆ ಇಲ್ಲ. ನಕ್ಷತ್ರ ದೇವತೆಯನ್ನು ಪೂಜೆ ಮಾಡಿಕೊಳ್ಳಿ, ಒಂದು ಅರ್ಚನೆ ಮಾಡಬಹುದು, ಅದು ಶುಭವೇ ಇರುತ್ತದೆ. ನೀವು ಮನೆಯಲ್ಲೂ ಕೂಡ ಮಾಡಬಹುದು. ಮಕರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆಯು ಧನವ್ಯಯವೂ ಉಂಟು, ಆದರೂ 10-28 ಮೇಲೇನೂ ಕೂಡ ಶುಭವಾಗಿದೆ, ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವಂಥದ್ದಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ 10-28ವರೆಗೂ ಟೆನ್ಷನ್ ಇದೆ, ವ್ಯಯವಿದೆ. 10-28 ಮೇಲೇ ಸ್ವಲ್ಪ ಹೇಳ್ಕೊಳ್ಳುವಂತೆ ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲ, ವ್ಯಯವೆಲ್ಲ ಇದೆ. ಇದೆಲ್ಲ 10-28ವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ 10-28ವರೆಗೂ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 10-28 ಮೇಲೆ ಖಂಡಿತವಾಗಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು 10-28ವರೆಗಿದೆ. ಆನಂತರ ಶ್ರಮವಿದೆ, ನೋಡಿಕೊಂಡು ಮಾಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಆರೋಗ್ಯ, ಉದ್ಯೋಗ, ಅಭಿವೃದ್ಧಿಯೆಲ್ಲ ಕೂಡಿ ಬರುವ ದಿನವಿದು. ಇದೆಲ್ಲ ಆಮೇಲೆ ಚೆನ್ನಾಗಿಲ್ಲ, ಅಂದರೆ 10-28 ಮೇಲೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಬೆಳಗ್ಗೆಯಿಂದ ಅಂದರೆ 6:46ರಿಂದ 10-28ವರೆಗೂ ಶುಭಕರವಾಗಿಲ್ಲ. ಆನಂತರ ಖಂಡಿತವಾಗಿ ಅನುಕೂಲ ಕೊಡುವ ಸಮಯವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಇದೆಲ್ಲ 10-28ವರೆಗೂ. ಆನಂತರ ಹೇಳಿಕೊಳ್ಳುವಂತೆ ಇಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ ಸಂಪತ್ತು, ಸ್ವಲ್ಪ ಕಾರ್ಯತಡೆ, ಇದು 10-28ವರೆಗೂ. ವಿನಾಯಕನ ಪೂಜೆ ಮಾಡಿಕೊಳ್ಳಿ, ಆನಂತರ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ ಕಾರ್ಯತಡೆಯೆಲ್ಲ 10-28ವರೆಗೆ ಇರೋದರಿಂದ 10-28 ಮೇಲೇ ಶುಭಕರವಾಗಿರೋದು, ಆಮೇಲೆ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆಯಾಗಿ 10-28ವರೆಗೂ ಶುಭವಾಗಿದೆ. ಆನಂತರ 50% ಇರೋದು. ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಇದೆ. ಇವತ್ತು ದಿನಾಪೂರ್ತಿ ಚೆನ್ನಾಗಿದ್ದರೂ ಆರೋಗ್ಯದ ಮಾತ್ರ ಸ್ವಲ್ಪ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಇದರಲ್ಲಿ 10-28 ಮೇಲೇ ಶುಭಕರವಾಗಿರೋದು, ಆದ್ದರಿಂದ ನೋಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ಆದರೂ ರೋಗ ವೃದ್ಧಿ. ಇದೆಲ್ಲ 10-28ವರೆಗೂ. 10-28 ಮೇಲೆ ಶುಭಕರವಾಗಿ ಇಲ್ಲ, ಅಶುಭವಾಗಿದೆ, ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವು ಸುಖವೂ ಉಂಟು 10-28ವರೆಗೂ. ಆನಂತರ ಹೇಳಿಕೊಳ್ಳುವಂತೆ ಇಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕ ತಾರೆ ಅನುಕೂಲವಿಲ್ಲದ ದಿನವಿದು, ಆದ್ದರಿಂದ ನೋಡ್ಕೋಬೇಕು. ಅಂದರೆ 10-28 ಮೇಲೆ ಪರವಾಗಿಲ್ಲ, ಅಭಿವೃದ್ಧಿಯೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮ, ಸುಖ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು 10-28ವರೆಗೂ. ಆಮೇಲೆ ಪ್ರತ್ಯೇಕ ತಾರೆ ನಿಮ್ಮ ಪರವಾಗಿ ಕಾರ್ಯವು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ, ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಆರೋಗ್ಯವು, ಶತ್ರುನಾಶವು, ಹಂಗಾಗಿ ಶುಭಕರವಾಗಿದೆ 10-28ವರೆಗೂ. ಆನಂತರ ಶುಭಕರವಾಗಿಲ್ಲ.
ಶತಭಿಷ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ, ಏಟು ಗಾಯಗಳಿದೆ. ಇದೆಲ್ಲ 10-28ವರೆಗೂ. ಆ ನಂತರ ಖಂಡಿತವಾಗಿ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಪತ್ತು, ಶತ್ರುನಾಶ, ಇದೆಲ್ಲ 10-28ವರೆಗೂ ಶುಭವಾಗಿದೆ. ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲವಿದೆ, ಸ್ವಲ್ಪ ಕಾರ್ಯ ವಿಘ್ನವೂ ಉಂಟು. ವಿನಾಯಕನ ಪೂಜೆ ಮಾಡಿ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಆಮೇಲೆ ಶುಭವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 10-28ನ ಮೇಲೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಅಷ್ಟೊಂದು ಹೇಳ್ಕೊಳ್ಳವಿಲ್ಲ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ ಖಂಡಿತ ಪರಮಮಿತ್ರಧಾರೆಯಾಗಿ 10-28ವರೆಗೂ ಜಯ ಉಂಟು, ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು. ಹಾಗಾಗಿ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಅವರವರ ಜಾತಕದಲ್ಲಿ ದಶಾಭುಕ್ತಿ ಖಂಡಿತ ಇಂಪಾರ್ಟೆಂಟ್. ಅದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದೆ ಅಂತ ಹೇಳಿರುವಂಥವ್ರಿಗೆಲ್ಲ ಚೆನ್ನಾಗಿ ಆಗುತ್ತದೆ. ದಶಾಭುಕ್ತಿ ಸ್ವಲ್ಪ ಕೆಟ್ಟದಾಗಿದ್ದರೆ ಇದರಲ್ಲೂ ಅಷ್ಟೊಂದು ಶುಭವಾಗಿರಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲೇಬೇಕು. ಅದೇ ಥರ ಮಕ್ಕಳನ್ನ ಹುಟ್ಟಿಸ್ಕೋಬೇಕು ಅಂತಂದರೆ, ಅಂದರೆ ಆಪ್ರೇಷನ್ ಮಾಡಿ ತೆಗಿಬೇಕು ಅಂತಂದರೆ, ಸಿಸರಿಯನ್ ಅಂತಂದರೆ ಅದಕ್ಕೆ ಬೇಕಾದಷ್ಟು ವಿಷಯಗಳಿದೆ. ದಯವಿಟ್ಟು 2 ತಿಂಗಳು 1 ತಿಂಗಳಲ್ಲಿ ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿ. ನಮ್ಮಲ್ಲಿ ಅರ್ಜೆಂಟಿಗೆ ಬರ್ತಾರೆ. ಅರ್ಜೆಂಟಿಗೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಸ್ಟಮರ್ಗೆಲ್ಲ ಹೇಳಿದ್ದೀವಿ. ಆದ್ದರಿಂದ ಇದನ್ನು ಫಾಲೋ ಮಾಡಿಕೊಂಡೆ ನಿಮಗೆ ಒಳ್ಳೆಯದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.